ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಆಗಿರೋದೊಂದು ರೆಸಿಪಿ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತಂದರೆ ಬಾಳೆಕಾಯಿದ ಕೂಟು. ಇದು ನೋಡಿ, ನಿಮಗೆ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ನಾನು ಬಾಳೆಕಾಯಿ ಹೆಚ್ಕೊಂಡಿದ್ದೀನಿ. ಸುಮ್ಮನೆ ಒನ್ ಟೈಮು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ಬಾಳೆಕಾಯಿ ಹೆಚ್ಕೊಂಡಿದ್ದೀನಿ. ಮತ್ತು ಇದು ಸಿಪ್ಪೆ ತೆಗಿಬೇಕು. ಬಾಳೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಮೀಡಿಯಮ್ ಆಗಿ ಹೆಚ್ಚಿಟ್ಕೋಬೇಕು. ಮತ್ತು ಅದಕ್ಕೆ ಇನ್ನೇನು ಬೇಕು ಅಂತಂದರೆ ಒಂದು 2-3 ಮೆಣಸಿನ್ಕಾಯಿ ಆದರೆ ಸಾಕು. ಬೇಕಾದರೆ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಬರೀ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 4-5 ಕರಿಬೇವಿನ ಎಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಇದಕ್ಕೆ ಜೀರಿಗೆ ಚೆನ್ನಾಗಿ ಹಾಕಬೇಕು. ಜೀರಿಗೆ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಒಂದು 7-8 ಮೆಣಸು ತೊಗೊಂಡಿದ್ದೀನಿ, ಕರಿ ಮೆಣಸು ತೊಗೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಇಂಗು, ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಈ ಬಾಳೆಕಾಯಿ ಕೂಟಿಗೆ ಕಾಯಿ, ತುರಿದಿರೋ ಕಾಯಿ ಚೆನ್ನಾಗಿ ಹಾಕಬೇಕು. ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಬಾಳೆಕಾಯಿ ಕೂಟಿಗೆ ಏನಿದ್ರು ತುರಿದಿರೋ ಕಾಯಿ, ಹಸಿ ಕೊಬ್ಬರಿ ತುರಿದಿರೋದು ಮತ್ತು ಜೀರಿಗೆ ಇವೆರಡು ಚೆನ್ನಾಗಿ ಬಿದ್ದರೆ ಈ ಬಾಳೆಕಾಯಿ ಕೂಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ತೊಗೊಂಡಿದ್ದೀವಿ. ಈಗ ಇಷ್ಟೇ ಬೇಕಾಗಿರೋದು, ಇದಕ್ಕೆ ಇನ್ನೇನು ಜಾಸ್ತಿ ಬೇಕಿಲ್ಲ. ಈಗ ಇದನ್ನು ಬಾಳೆಕಾಯಿನ ಫಸ್ಟು ಒಂದು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ನಾನು ಬಾಳೆಕಾಯಿ ಕಟ್ ಮಾಡಿರೋ ಬಾಳೆಕಾಯಿ ಹೋಳೆಲ್ಲನೂ ಈಗ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೆಂದ ಮೇಲೆ ಚೆನ್ನಾಗಿ, ಅದು ಬಾಳೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಜಾಸ್ತಿ ಹೊತ್ತು ಏನು ಟೈಮ್ ತೊಗೊಳಲ್ಲ. ಒಂದು 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೇಯುತ್ತೆ. ಇನ್ನೊಂದೇನಪ್ಪ ನಿಮಗೆ ಹೇಳೋದು ಅಂತಂದರೆ, ನಾವೀಗ ಬಾಳೆಕಾಯಿ ಹೆಚ್ಕೊತೀವಲ್ಲ, ಬಾಳೆಕಾಯಿ ಹೆಚ್ಕೊಂಡಿದ ತಕ್ಷಣ ಈ ಹೋಳಿಗೆಲ್ಲನೂ ಒಂದು ಸ್ವಲ್ಪ ನಿಂಬೆಹಣ್ಣು ರಸ, ಒಂದು ಅರ್ಧ ಕಟ್ ಮಾಡ್ಕೊಂಡ್ಬಿಟ್ಟು ಈ ಹೋಳಿಗೆಲ್ಲನೂ ನಿಂಬೆಹಣ್ಣು ರಸ ಹಿಂಡ್ಕೊಂಡ್ಬಿಟ್ರೆ ಬಾಳೆಕಾಯಿ ಕಪ್ಪಗಾಗೋದಿಲ್ಲ. ನೋಡಿ, ಈ ಥರ ಬೆಳ್ಳಗೆ ಹಾಗೇ ಇರುತ್ತೆ. ಆ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳಿಲ್ಲ ಅಂತಂದರೆ ಈ ಹೋಳೆಲ್ಲ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡ್ಬಿಟ್ರೆ ಬಾಳೆಕಾಯಿ ಬೆಳ್ಳಗೆ ಚೆನ್ನಾಗಿರುತ್ತೆ. ಈಗ ಬಾಳೆಕಾಯಿ ಅದು ಬೇಯ್ತಾ ಇದೆ. ಅಷ್ಟೊತ್ತಿಗೆ ನಾವು ಇದೆಲ್ಲನೂ ಜೀರಿಗೆ, ಮೆಣಸು ಎಲ್ಲ ತೊಗೊಂಡಿರ್ತೀವಲ್ಲ, ಇದೆಲ್ಲನೂ ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಜೀರಿಗೆ, ಮೆಣಸು, ಇದು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ, ತುರಿದಿರೋ ಕಾಯಿ, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಇವಾಗ ಇದನ್ನು ಮಾಡ್ಕೊಂಡು ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಬಾಳೆಕಾಯಿ ಬೆಂದಿದೆ. ನೋಡಿ, ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ನುಣ್ಣಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಹೋಳು ಬಾಯಿಗೆ ಸಿಗೋ ಥರ ಬೇಯಿಸ್ಕೊಂಡ್ರೆ, ನೋಡಿ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ರುಬ್ಬಿರೋದನ್ನ ಹಾಕ್ತೀನಿ. ಇದು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂತಂದರೆ ಅದು ಕುದಿಬೇಕಾದ್ರೆ ತಳ ಹತ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಈಗ ಇನ್ನು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಂತೀನಿ. ಹೀಗೆ ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು. ನೀವು ಬೇರೆ ಚಪಾತಿಗೆ, ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಈಗ ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಇದು ಕುದ್ರೆ ಸರಿ ಹೋಗುತ್ತೆ. ಇಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಕುದಿಬೇಕಾದ್ರೆ ನೀವು ಉಪ್ಪನ್ನ ಸೇರಿಸ್ಕೋಬೇಕು. ಕುದಿಬೇಕಾದ್ರೆ ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿ ಅದಕ್ಕೆ ಸೇರುತ್ತೆ ಉಪ್ಪು ಕೂಡ. ನೋಡಿ ಫ್ರೆಂಡ್ಸ್, ನೋಡಿ ಈಗ ಕುದೀತಾ ಇದೆ ಚೆನ್ನಾಗಿ. 1-2 ಕುದಿ ಬಂದರೆ ಸಾಕು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಾಳೆಕಾಯಿಗೆ, ಅದು ಹೋಳುಗಳು ಮಾಡ್ಕೊಳ್ತೀವಲ್ಲ ಅದಕ್ಕೆ ಚೆನ್ನಾಗಿ ಹೊಂದುತ್ತೆ. 1-2 ಕುದಿ ಬರೋ ಅಷ್ಟೊತ್ತಿಗೆ ನೀವು ಇಳಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಇವಾಗ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಗ್ಗರಣೆ ಕೊಟ್ಟರೆ ಬಾಳೆಕಾಯಿ ಕೂಟು ಇದು ಅನ್ನಕ್ಕೆ ಮತ್ತು ಚಪಾತಿಗೆ, ಮುದ್ದೆಗೆ, 3ಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಕುದಿಬೇಕಾದ್ರಂತೂ ಎಷ್ಟು ಚೆನ್ನಾಗಿ ಘಮ್ ಅಂತ ವಾಸನೆ ಬರುತ್ತೆ ಗೊತ್ತಾ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅರ್ಜೆಂಟ್ಗೆ ಆಗೋವಂಥದ್ದು ಇದು. ಈಗ ನೀವು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋ ಅಷ್ಟೇ ಇಲ್ಲ. ಇದು ಏನಿಲ್ಲ ಅಂದರೂ ಒಂದು 15-20 ನಿಮಿಷದಲ್ಲಿ ಆಗೋಗುವಂಥ ಒಂದು ಅಡುಗೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಆದ್ರೂ ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ.
ಎಣ್ಣೆ ಕಾಯಿಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ಇದು. ಬೇಗ ಜೀರ್ಣ ಆಗುವಂಥ ಒಂದು ಬಾಳೆಕಾಯಿ, ಒಂದು ತರಕಾರಿ ಅಂತ ಹೇಳ್ಬೋದು. ಬೇಗ ಜೀರ್ಣ ಆಗುತ್ತೆ ಇದು. ಬಾಳೆಕಾಯಿ ಟೇಸ್ಟಾಗೂ ಇರುತ್ತೆ, ಬೇಗ ಆಗುತ್ತೆ. ಬೇಗ ಆಗುವಂಥ ಅಡುಗೆ ಇದು. ಅನ್ನಕ್ಕೆ ಬೇಗ ಮಾಡ್ಕೊಂಡ್ಬಿಡ್ಬೋದು. ಒಂದು 15-20 ನಿಮಿಷದಲ್ಲಿ ಆಗೋಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ. ಹಿಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಒಂದು ಚಿಟಿಕೆ ಅಲ್ದಿದ್ರು ಒಂದು ಸ್ವಲ್ಪ ನೋಡಿ ನಾನು ಎಷ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಸಾಸಿವೆ ಆಗ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಗೊತ್ತಾ. ಒಗ್ಗರಣೆ ಕೊಡಬೇಕಾದ್ರೂ ಅಷ್ಟೇ, ಇದು ಕುದಿಬೇಕಾದ್ರೂ ಅಷ್ಟೇ, ತುಂಬ ಚೆನ್ನಾಗಿ ಘಮ್ಮಂತ ವಾಸನೆ ಬರುತ್ತೆ. ಹಿಂಗೆ ಹಾಕಿದ್ಮೇಲಂತೂ ಇನ್ನೂ ಚೆನ್ನಾಗಿ ವಾಸನೆ ಬರುತ್ತೆ ಮತ್ತು ರುಚಿ ಬರುತ್ತೆ. ಇದು ಒಗ್ಗರಣೆ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ರುಚಿ ಬರುತ್ತೆ. ನೋಡಿ ಇಷ್ಟೇ, ಇದು ಬೇಗ ಆಗುವಂಥ ಒಂದು ಅಡುಗೆ ಬಾಳೆಕಾಯಿ ಕೂಟು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.